ನೀನು ಚೆನ್ನಾಗಿ ಓದಬೇಕು. ನೀನು ಚೆನ್ನಾಗಿ ಓದಿ ಸ್ಟೇಟ್ಗೆ ರ್ಯಾಂಕ್ ಬಂದೆ ಅನ್ಕೋ. ನನಗೆ ಅಮ್ಮನಿಗೆ ತಾತನಿಗೆ ಎಷ್ಟು ಹೆಮ್ಮೆ. ಸಂಬಂಧಿಕರೆಲ್ಲ ಆಹಾ ಶಿವಪ್ರಸಾದ್ ಸೇಲ್ಸ್ ಮ್ಯಾನ್ ಆಗಿದ್ರು ತನ್ನ ಮಗಳನ್ನ ಸೂಪರ್ ಮ್ಯಾನ್ ತರ ಓದಿಸಿದಾನೆ ಅಂತ ಇರೋ ಬರೋರೆಲ್ಲ ನನ್ನನ್ನು ಹೊಗಳ್ತಾ ಇರ್ತಾರೆ. ಹೌದಪ್ಪ, ನೀನು ಬಹಳ ಕಷ್ಟಪಟ್ಟು ಓದಿಸಿದೆ ಅವಳನ್ನ. ಮುಂದೆ ಅವಳು ದೊಡ್ಡ ಆಫೀಸರ್ ಆಗ್ಬಿಟ್ರೆ ನಿನಗೆ ಎಷ್ಟೊಂದು ಒಳ್ಳೆ ಹೆಸರು ಗೊತ್ತಾ? ರಣಿ, ಏನು ರಚನೆ ಮಾಡ್ತಾ ಇದೀಯಾ? ಏನಿಲ್ಲ ಅಪ್ಪ. ಏನಾರು ಬೇಕಾ? ಇಲ್ಲ ಅಪ್ಪ, ಬರ್ತೀನಿ. ಹುಷಾರ್. ಬಾಯ್. ಹುಷಾರು. ಬಾಯ್ ಬಾಯ್. ಹಲೋ, ತಮಗೆ ಸ್ಕೂಲಿಗೆ ಲೇಟ್ ಆಗ್ಲಿಲ್ವಾ? ಲೇಟ್ ಏನೋ ಆಯ್ತು. ನೀವು ಹೋಗ್ತಾ ಹಂಗೆ ಸ್ಕೂಲಿಗೆ ಬಿಟ್ಟು ಹೋಗ್ತೀರಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಇದಕ್ಕೇನು ಕಮ್ಮಿ ಇಲ್ಲ, ನಡಿ. ಯಾಕೆ ಪ್ರಣಿ ಬೇಜಾರಾಗಿದ್ಯಾ? ನೀನು ಬೆಳಗ್ಗೆ ಹೇಳಿದ್ದು ನಿಜ ಅನಿಸ್ತಿದೆ ಕಣೆ. ಅಪ್ಪ ಅಮ್ಮ ಅವ್ರ ಸ್ವಾರ್ಥಕ್ಕೆ ನಮ್ಮನ್ನ ಓದಿಸೋದು. ಹ್ಞೂ, ಮತ್ತೆ ಅಪ್ಪ ಅಮ್ಮಂಗೆ ಅವ್ರ ಮಕ್ಕಳು ರ್ಯಾಂಕ್ ಬಂದರೆ ಪ್ರೈಸ್ ತಗೊಬಂದ್ರೆ ತುಂಬ ಖುಷಿ ಆಗುತ್ತೆ. ಯಾಕೆ ಹೇಳು? ಅಕ್ಕಪಕ್ಕದವ್ರ ಹತ್ರ ಗತ್ ಮೇಂಟೈನ್ ಮಾಡ್ತಾರೆ ಅಲ್ವಾ? ನಿಜ. ನಾನು ಮೊದಲು ಬೇರೆ ಥರನೇ ಅಂದ್ಕೊಂಡಿದ್ದೆ ಶ್ರುತಿ. ಆದರೆ ಹಾಗಂತ ಓದೋದು ಬಿಟ್ಬಿಟ್ರೆ ಕಷ್ಟ ಆಗಲ್ವಾ? ಹೆಂಗೆ ಕಷ್ಟ ಆಗುತ್ತೆ ನೋಡ್ ಪ್ರಣಿ. ನಾವು ಹುಡುಗಿರಾಗಿ ಹುಟ್ಟಿರೋದಕ್ಕೆ ಪುಣ್ಯ ಅನ್ಕೋ. ಆದರೆ ಹುಡುಗರು ಓದಲೇಬೇಕು, ಕಷ್ಟಪಡಲೇಬೇಕು. ಆದರೆ ನಮಗೆ ಆ ಕಷ್ಟನೇ ಇರಲ್ಲ. ನೀನು ಓದು ಬಿಡು, ಮದುವೆ ಆಯ್ತಾ? ಆದರೆ ಮದುವೆ ಆಗೋ ಟೈಮಲ್ಲಿ ಸ್ವಲ್ಪ ಕಾಸಿರೋ ಹುಡುಗನ ನೋಡ್ಕೊ ಅಷ್ಟೆ. ಅವನ ದುಡ್ಡೆಲ್ಲ ನಮ್ಮದೇ ಅಲ್ವೇನೆ. ಅವ್ನು ದುಡಿತಾ ಇರ್ತಾನೆ, ನಾವು ಎಂಜಾಯ್ ಮಾಡ್ತಾ ಇರ್ಬೋದು. ಮತ್ತೆ ಅಪ್ಪ ಹೇಳ್ತಿರ್ತಾರೆ ನಾವು ಕಷ್ಟಪಟ್ಟು ದುಡಿದ್ರೆ ಮಾತ್ರ ಒಳ್ಳೇದಾಗೋದು ಅಂತ. ಇಲ್ಲ ಪ್ರಣಿ, ನಿಮ್ಮಪ್ಪ ಕಷ್ಟಪಡ್ತಿದ್ದಾರೆ ತಾನೆ, ಮತ್ತು ನೀವು ಯಾಕೆ ಇನ್ನೂ ಇಂಥ ಮನೇಲಿದ್ದೀರಾ? ನನ್ನ ಫ್ರೆಂಡ್ ಒಬ್ಳು ಇದ್ಲು, ಅವಳು ಸೆಕೆಂಡ್ PU ಆದಮೇಲೆ ಎಜುಕೇಷನ್ ಕಂಟಿನ್ಯೂನೇ ಮಾಡಲಿಲ್ಲ. ಒಳ್ಳೆ ದುಡ್ಡಿರೋ ಹುಡುಗನ ನೋಡಿ ಮದುವೆ ಆದ್ಲು. ಈಗ ಲಂಡನಲ್ಲಿ ಆರಾಮಾಗಿ ಸೆಟ್ಲ್ ಆಗಿದ್ದಾಳೆ. ಡೈಲಿ ಸ್ಟೇಟಸ್ಸು ಸ್ಟೋರೀಸ್ ಅಪ್ಲೋಡ್ ಮಾಡ್ತಾನೆ ಇರ್ತಾಳೆ. ಅವಳ ಲೈಫ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಪ್ರಣಿ? ಮೊನ್ನೆ ರಿಲೀಸ್ ಆಯ್ತಲ್ಲ ಪೈನಾಪಲ್ 15 ಫೋನು, ಆ ಫೋನ್ ತೊಗೊಂಡಿದ್ದಾಳೆ. 1.25 ಲಕ್ಷ ಅಂತೆ ಕಣೆ. ನಿಮ್ಮಪ್ಪ ಇಷ್ಟೊಂದು ದುಡಿತಾರಲ್ಲ, ನಿಮ್ಮ ಅಮ್ಮಂಗೆ ಯಾವ ಫೋನ್ ಕೊಡ್ಸಿದ್ದಾರೆ? ಕೊಡ್ಸಿದ್ದಾರೆ ಸೆಕೆಂಡ್ ಹ್ಯಾಂಡ್ಲು 4,500. ಇವಾಗಲಾದ್ರೂ ಗೊತ್ತಾಯ್ತಾ ಓದಿದ್ರೆ ಏನು ಪ್ರಯೋಜನ ಇಲ್ಲ ಅಂತ? ಹೌದು ಕಣೆ. ಈ ಎಕ್ಸಾಮ್ಸ್ಗೆ ಓದ್ಕೋಬೇಕು, ಒಳ್ಳೆ ರಿಸಲ್ಟ್ಸ್ ತೊಗೋಬೇಕು ಅನ್ನೋ ಟೆನ್ಷನ್ ಇರಲ್ಲ. ಅಪ್ಪ ಅಮ್ಮ ಬೈತಾರೆ ಅನ್ನೋ ಭಯ ಇರಲ್ಲ. ಆ ಲೈಫೇ ಎಷ್ಟು ಚೆನ್ನಾಗಿರತ್ತೆ. ಆದರೆ ನನ್ನ ನೋಡು, ನಾವಿಬ್ರು ಈ ಥರ ಮಾತಾಡ್ತಾರನ್ನ ಸ್ಕಂದ ನೋಡಿದ್ರೆ ಎಲ್ಲಿ ಬಂದು ಅಪ್ಪ ಅಮ್ಮಂಗೆ ಹೇಳ್ಬಿಡ್ತಾನೋ, ಅವ್ರೆಲ್ಲಿ ನನಗೆ ಬಂದು ಬೈದು ಬಿಡ್ತಾರೋ ಅನ್ನೋ ಭಯದಲ್ಲೇ ಇರಬೇಕು. ಭಯ ಪಡಬೇಡ ಪ್ರಣಿ. ನಾನು ಕೂಡ ಬಿಗಿನಿಂಗಲ್ಲಿ ಹೀಗೆ ಇದ್ದೆ, ಬಟ್ ಈಗ ನೋಡು ಎಷ್ಟು ಆರಾಮಾಗಿದ್ದೀನಿ. ಶ್ರುತಿ, ನಿನ್ನ ಮಕ್ಕಂಗೆ ಡಿಸ್ಟರ್ಬ್ ಮಾಡ್ತಿದ್ಯಾ? ಅವ್ಳು ಮುಂಚೆ ಎಲ್ಲ ಚೆನ್ನಾಗೇ ಓದ್ತಿದ್ಲು. ನೀನು ಯಾವಾಗ ಕಂಬೈನ್ ಸ್ಟಡಿಗೆ ಅಂತ ಬಂದ್ಯೋ ಅವಾಗಿಂದ ಅವಳು ಓದ್ಕೋತಾನೆ ಇಲ್ಲ. ಏಯ್ ಇಲ್ಲ ಕಣೋ, ನಾನು ಓದ್ತಾನೆ ಇದ್ದೀನಿ. ಗೊತ್ತಾಯ್ತು, ನೀವು ಹರಟೆ ಹೊಡಿತಿರೋದು. ನೋಡು, ಬುಕ್ಕಲ್ಲಿ ನಾವು ಆಲ್ರೆಡಿ ಎಲ್ಲ ಸಾಲ್ವ್ ಮಾಡಿ ಕೂತಿದ್ದೀವಿ. ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಿದ್ದಿದ್ದು. ನನ್ನ ಮೇಲೆ ನಂಬಿಕೆ ಇಲ್ವೇನೋ ಸ್ಕಂದ? ನಿನ್ನ ಮೇಲೆ ನಂಬಿಕೆ ಇದೆ ಅಕ್ಕ, ಆದರೆ ಇವಳ ಮೇಲಿಲ್ಲ. ಇವಳ ಮೇಲೆ ನನಗೆ ಡೌಟು. ನನ್ನ ಮೇಲೆ ಯಾಕೋ ಡೌಟು? ಅದು ಸರಿ, ಇಷ್ಟೆಲ್ಲ ಹರಟೆ ಹೊಡಿತಿದ್ಯಲ್ಲ, ನೀನು ಓದ್ಕೊಂಡ? ನಾನು ಓದ್ಬೇಕಾಗಿರೋದನ್ನ ನೀನೇನು ಹೇಳ್ಕೊಡೋದು ಬೇಕಾಗಿಲ್ಲ. ನೋಡ್ ಶ್ರುತಿ, ನಾನು ಸರಿ ಇಲ್ಲ, ನನ್ನ ಸುದ್ದಿಗೆ ಬರಬೇಡ. ನಾನು ಓದೋದು ಓದ್ತೀನಿ, ಆಟ ಆಡೋದು ಆಡ್ತೀನಿ. ಜಾಸ್ತಿ ಮಾತಾಡಿದ್ರೆ ಸ್ಪೈಡರ್ ಮ್ಯಾನ್ ಥರ ಮುಖಕ್ಕೆ ಬೆಬ್ಬು ಬಿಡ್ತೀನಿ. ಎಷ್ಟೇ ಮಾತಾಡ್ತಾ ನೀನು ಪ್ರಣಿ. ಸ್ಕಂದ, ನಾವು ಓದ್ಕೋತಾ ಇದೀವಲ್ಲ ಪುಟ್ಟ, ಡಿಸ್ಟರ್ಬ್ ಮಾಡಬೇಡ ಪ್ಲೀಸ್, ಹೋಗೋ. ನಮ್ಮ ಅಕ್ಕ ಹೇಳ್ತಿದ್ದಾಳೆ ಅಂತ ಹೋಗ್ತಿದ್ದೀನಿ. ಅವಳಿಗೇನಾದ್ರೂ ಪ್ರಾಬ್ಲಮ್ ಆಗಬೇಕು. ನಾನು ಯಾರು ಅಂತ ಗೊತ್ತು ತಾನೆ? ಗೊತ್ತಪ್ಪ, ಸ್ಪೈಡರ್ ಮ್ಯಾನ್. ಅಷ್ಟೇ ಅಲ್ಲ, ಸುಮೋ ಸ್ಕಂದ. ಏನೇ ಅವನು ಹಂಗಾಡ್ತಾನೆ. ಅವನು ಹಂಗೆ ತರ್ಲೆ. ಆದರೂ ಪ್ರಣಿ, ನಿನ್ನ ತಮ್ಮ ಸ್ಕಂದನ ಮುಂದೆ ಸುಳ್ಳು ಹೇಳಿ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದೆ. ಗ್ರೇಟ್. ಹೌದಲ್ಲ, ನಿನಗೆ ರಿಯಲೈಸೇ ಆಗಲಿಲ್ಲ ಸುಳ್ಳು ಹೇಳಿ ಹೆಂಗೆಲ್ಲ ಮ್ಯಾನೇಜ್ ಮಾಡ್ಬೋದು. ಆದರೂ ಅವ್ನು ಬಂದಿದ ತಕ್ಷಣ ನನಗೊಂದು ಕ್ಷಣ ಭಯನೇ ಆಗೋಯ್ತು. ಭಯ ಪಡಬೇಡ ಪ್ರಣಿ. ಇನ್ನು ಸುಳ್ಳು ಹೇಳೋದು ಅಭ್ಯಾಸ ಆಗಿದೆಯಲ್ಲ, ಇನ್ನು ಆರಾಮಾಗಿರ್ಬೋದು. ಅದು ಸರಿನೇ. ಏನು ಜೀವನಾನೋ ಏನೋ.
ನಾವು ಆಚಾರ ವಿಚಾರ ಲೆಕ್ಕಾಚಾರದಲ್ಲಿ ಬದುಕ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಸಂಚಾರದಲ್ಲೂ ಬದುಕ್ತಾ ಇದ್ದೀವಿ ಅಂತ ಈ ಟ್ರಾಫಿಕ್ ಜಾಮಲ್ಲಿ ಬಂದಾಗಲೇ ಗೊತ್ತಾಗೋದು. ರೀ ತಗೊಳ್ಳಿ. ಥ್ಯಾಂಕ್ಸ್. ಇಷ್ಟು ಸುಸ್ತಾಗಿದ್ದೀರಲ್ರಿ, ಅಷ್ಟೊಂದು ಟ್ರಾಫಿಕ್ ಜಾಮ್ ಇತ್ತಾ ಇವತ್ತು? ಅಯ್ಯೋ ಯಾಕೆ ಹೇಳ್ತೀಯಾಗಿರಿ, ಇನ್ನು ಸ್ವಲ್ಪ ಹೊತ್ತು ಆ ಟ್ರಾಫಿಕಲ್ಲೇ ಇದ್ದಿದ್ದಿದ್ರೆ ನನಗೆ KGF ದಾಡಿ ಬಂದ್ಬಿಟ್ಟಿದ್ರು. ಓಟು ಹಾಕುವವನಿಗೆ ಟ್ರಾಫಿಕ್ಕು, ಹಾಕಿಸಿಕೊಂಡವನಿಗೆ ಝೀರೋ ಟ್ರಾಫಿಕ್ಕು. ಎಲೆಕ್ಷನ್ನಲ್ಲಿ ಗೆದ್ದವನಿಗೆ ಗನ್ಮ್ಯಾನ್, ಗೆಲ್ಲುವ ಹಾಗೆ ಮಾಡಿದವನಿಗೆ ಪನ್ನು ಗುಲ್ಕನ್ನು. ಆಳುವವನಿಗೆ ಅಧಿಕಾರ, ಆಳಿಸಿಕೊಳ್ಳುವವನಿಗೆ ಹಾಹಾಕಾರ. ಇದೇ ಇಂದಿನ ಸಾರ. ಇಂದಿನ ಸಾರ. ಏನಾದ್ರು ಒಂದು ಕಂಪ್ಲೇಂಟ್ ತರ್ತಾನೆ ಇರ್ತೀಯಲ್ಲ. ನೋಡು, ನೀನು ಎಲೆಕ್ಷನ್ಗೆ ನಿಂತು ಗೆದ್ದು ಸಚಿವನಾಗು, ಆಗ ನಿನ್ನ ಗನ್ನು ಮ್ಯಾನು ಎಲ್ಲರೂ ಬರ್ತಾರೆ. ಅಯ್ಯೋ, ಒಂದು ಮನೆ, ಒಂದಪ್ಪ, ಒಂದು ಹೆಂಡತಿ, ಇಬ್ಬರು ಮಕ್ಕಳನ್ನೇ ನನ್ನ ಕೈಯಲ್ಲಿ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಈ ರಾಜ್ಯದ ಎಲ್ಲ ಕುಟುಂಬಗಳನ್ನು ನೋಡಿಕೊಳ್ಳುವ ರಾಜಕಾರಣಿ ಆಗಲು ನನ್ನಿಂದ ಆಗಲ್ಲ ಆಗಲ್ಲ ಆಗಲ್ಲ. ಮದುವೆ ಆದ ದಿನದಿಂದನೂ ನೀವು ರಾಜಕೀಯ ವ್ಯಕ್ತಿನೇ ರೀ. ಚಿನ್ನ, ಸಂಜೆ ಬೇಗ ಬರ್ತೀನಿ, ಆಚೆ ಹೋಗೋಣ ಅಂತ ಆಶ್ವಾಸನೆ ಕೊಡೋದು, ನಾವು ಅದನ್ನೇ ನಂಬ್ಕೊಂಡು ಕೂತಿರ್ತೀವಿ. ಆಮೇಲೆ ಲೇಟಾಗಿ ಬಂದು ಸಾರಿ ಚಿನ್ನ, ಇವತ್ತು ಲೇಟಾಗಿ ಹೋಯ್ತು, ನಾಳೆ ಹೋಗೋಣ ಅಂತ ಹೇಳೋದು. ಹಾಗೆ ನೋಡಿದ್ರೆ ಇವನೊಬ್ಬನೇ ಅಲ್ಲಮ್ಮ, ಜಗತ್ತಿನ ಎಲ್ಲ ಗಂಡಂದ್ರು ರಾಜಕಾರಣಿಗಳೇ. ಮಕ್ಕಳ ಭವಿಷ್ಯಕ್ಕೋಸ್ಕರ, ಮನೆ ಉದ್ಧಾರಕ್ಕೋಸ್ಕರ, ನಿಮ್ಮಗಳ ಜೀವನಕ್ಕೋಸ್ಕರ ದುಡಿತಾ ಇರೋ ಈ ಕೈಗಳನ್ನ ಅವಮಾನ ಮಾಡ್ಬಿಟ್ರ. ಅವಮಾನ ಏನಿಲ್ಲ, ಮಾವ ಇರೋದನ್ನೇ ಹೇಳಿದ್ದು. ಕರೆಕ್ಟ್ ಅಮ್ಮ, ಈ ಮನೆಯ ಅಧಿಕೃತ ವಕ್ತಾರ ನಾನು, ಅಫಿಷಿಯಲ್ ಸ್ಪೋಕ್ ಪರ್ಸನ್. ನಾನು ಅಫಿಷಿಯಲ್ ಆಗಿ ಹೇಳ್ತಿದ್ದೀನಿ ನೋಡಯ್ಯ, ನಿನ್ನ ಮಗಳು ಪ್ರಣಿ ದೊಡ್ಡವಳಾದ್ಮೇಲೆ ಅವಳು ನಿನಗೆ ಒಳ್ಳೆ ಹೆಸರು ತರ್ತಾಳೆ ಕಣಯ್ಯ. ಆ ನಂಬಿಕೆ ನನಗೆ 100% ಅಲ್ಲಪ್ಪ, 1000% ಇದೆ. ಮತ್ತೆ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಹೋಗಿ ರೆಸ್ಟ್ ತಗೋ. ಅಮ್ಮ, ನಾನು ಸ್ವಲ್ಪ ವಾಕ್ ಹೋಗಿ ಬರ್ತೀನಮ್ಮ. ಸರಿ, ಹುಷಾರು ಮಾವ. ಆಯ್ತಮ್ಮ. ಅಪ್ಪ, ಏನ್ಮಾ? ಇವ್ಳು ನನ್ನ ಫ್ರೆಂಡ್ ಶ್ರುತಿ ಅಂತ. ಹಾಯ್ ಅಂಕಲ್. ಏನ್ ಮಾಡ್ತಾ ಇದೀಯಾ? ಹಗ್ ಮಾಡಕ್ ಬಂದ್ಲಪ್ಪ. ಅದೆಲ್ಲ ಏನು ಬೇಡಮ್ಮ, ಸಾಕು. ರಾಣಿ, ನಿಮ್ಮ ಡ್ಯಾಡಿ ತುಂಬ ಬೋರಿಂಗ್ ಕಣ್, ಅಪ್ಡೇಟೇ ಆಗಿಲ್ಲ. ಶ್ರುತಿ ಡೇಟಿಗೆ ಸರಿಯಾಗಿ ಫೀಸ್ ಕೊಟ್ಟು ಟೈಮಿಗೆ ಸರಿಯಾಗಿ ನನಗೆ ಏನೇನು ಬೇಕಂತೆಲ್ಲ ನೋಡ್ಕೋತಾರಲ್ಲ, ಅಷ್ಟು ಸಾಕು ನನಗೆ. ನಿನ್ನ ಹೆಸರು ಶ್ರುತಿ. ಎಲ್ಲಿದೆಮ್ಮ ನಿಮ್ಮ ಮನೆ? ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ? ಅಂಕಲ್, ನೀವೇನು ಪೊಲೀಸಾ? ಪೊಲೀಸ್ ಥರ ಇಂಟ್ರೋಗೇಷನ್ ಮಾಡ್ತಿದ್ದೀರಾ? ಇಂಟ್ರಾಗೇಷನ್ ಎಲ್ಲ ಏನೂ ಇಲ್ಲಮ್ಮ, ಇಷ್ಟೊತ್ತಲ್ಲಿ ಒಬ್ಬಳೆ ನಮ್ಮ ಮನೆಗೆ ಬಂದಿದೆಯಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಇಟ್ಸ್ ಓಕೆ ಅಂಕಲ್, ನೋ ಪ್ರಾಬ್ಲಮ್. ಹೆಣ್ಮಕ್ಳು ರಾತ್ರಿ ಹೊತ್ತು ಓಡಾಡೋದು ನೋಡಿ, ಓಪನ್ ಆಗಿ ಮಾತಾಡೋದು ನೋಡಿನೇ ತುಂಬಾ ಜನ ಜಡ್ಜ್ ಮಾಡ್ತಾರೆ. ಪ್ಲೀಸ್ ಡೋಂಟ್ ಜಡ್ಜ್ ಮೀ ಲೈಕ್ ದಟ್ ಅಂಕಲ್. ಸುಮ್ಮನೆ ಅಪ್ಪ, ಅವಳು ನನ್ನ ಜೊತೆ ಕಂಬೈನ್ ಸ್ಟಡೀಸ್ ಮಾಡಕ್ಕೆ ಬಂದಿದ್ಲು, ಈಗ ಮನೆಗೆ ಹೊರಟಿದ್ದಾಳೆ. ಹೌದು ರೀ, 2-3 ದಿನದಿಂದ ಇವರಿಬ್ರು ಕಂಬೈನ್ ಸ್ಟಡಿ ಮಾಡ್ತಿದ್ದಾರೆ. ಪ್ರಣಿಗೆ ಇದರಿಂದ ತುಂಬ ಹೆಲ್ಪ್ ಆಗ್ತಿದೆ. ಶ್ರುತಿ, ಹುಷಾರಾಗಿ ಹೋಗ್ಬಮ್ಮ. ಬಾಯ್ 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 ಫ್ರೆಂಡ್. ರೀ, ಹೋಗಿ ಕೈ ಮುಖ ತೊಳ್ಕೊಂಬನ್ನಿ, ನಾನು ಕಾಫಿ ಮಾಡ್ಕೊಂಬರ್ತೇನೆ. ಪ್ರಣಿ, ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಿಮ್ಮ ಫ್ರೆಂಡು ಒಳ್ಳೆ ಹುಡುಗಿತಾನೆ? ಹ್ಞೂ ಅಪ್ಪ, ತುಂಬ ಒಳ್ಳೆಯ ಹುಡುಗಿ. ನನಗೆ ನನ್ನ ಮಗಳ ಮೇಲೆ ತುಂಬ ನಂಬಿಕೆ ಇದೆ. ಅವಳ ಆಯ್ಕೆ ಅಂದರೆ ಅದನ್ನು ನಂಬ್ತೀನಿ. ನನ್ನಂತ ಹ್ಯಾಂಡ್ಸಮ್ ಬಾಯ್ ಇರೋ ಮನೆ ಮುಂದೆ ಹಾರನ್ ಮಾಡ್ತಿದ್ಯಲ್ಲ, ನಿಂಗೆ ನಾಚಿಕೆ ಆಗಲ್ವಾ? ಅಣ್ಣ ತಮ್ಮ ಯಾರು ಇಲ್ವೇ ಇಲ್ವಾ ನಿಂಗೆ? ಲೋ ಸ್ಕಂದ, ಎಷ್ಟೋ ಮಾತಾಡ್ತೀಯಾ? ಕರಿ ನಿಮ್ಮ ಅಕ್ಕನ. ಇಲ್ಲ, ನಾನು ಬಂದಿದ್ದೀನಿ ತಾನೆ, ನನ್ನ ಹತ್ರ ಮಾತಾಡು. ಅಕ್ಕ ಅಂತ ಅಕ್ಕ. ನಿನ್ನ ಹತ್ರ ಏನೋ ಮಾತಾಡ್ಲಿ. ಚಾಕ್ಲೇಟಾ ಮರ್ತೋದೆ, ಸಂಜೆ ತಂದ್ಕೊಡ್ತೀನಿ, ಈಗೋಗಿ ನಿಮ್ಮ ಅಕ್ಕನ ಕರಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಚಾಕ್ಲೇಟ್ ಕೊಟ್ಟು ಬುಟ್ಟಿಗೆ ಹಾಕೊಳ್ಳೋಕೆ ನಾನೇನು ಆರ್ಡಿನರಿ ಬಾಯ್ ಅನ್ಕೊಂಡ? ನಾನು ಎಕ್ಸ್ಟ್ರಾಡಿನರಿ ಬಾಯ್ ಅಮ್ಮ.
ನಿನ್ಮೇಲೆ ನಂಗೆ ಯಾಕೋ ಡೌಟಾ? ಏನ್ ಡೌಟು? ನೀನ್ ನನಗೆ ಯಾಕೋ ಡೇಂಜರು ಅನ್ನಿಸ್ತಿದ್ಯಾ. ಏಯ್, ನಾನೇನ ಮಾಡ್ದೆ ನಿಂಗೆ? ನಂಗೆ ನಿನ್ನ ನೋಡ್ತಿದ್ರೇನೆ ಗೊತ್ತಾಗುತ್ತೆ ನೀನು ಬೇರೆ ಥರ ಇದ್ಯಾ. ನೋಡು, ನಮ್ಮ ಅಕ್ಕ ತುಂಬಾ ಸೈಲೆಂಟು. ಅವಳು ನಿನ್ ಜೊತೆ ಸೇರ್ಕೊಂಡು ಏನಾದ್ರೂ ಕಡಿಮೆ ಮ್ಯಾಕ್ಸ್ ತೆಗಿಬೇಕು ಗೊತ್ತಲ್ಲ, ನಾನು ಸುಮಾಸ್ಕಂದ. ಲೋ, ಚೋಟುದ್ದಿಲ್ಲ, ಎಷ್ಟ ಮಾತಾಡ್ತೀಯಾ? ಏಯ್, ಇನ್ನೊಂದು ಸ್ವಲ್ಪ ದಿನ ನಿನ್ಗಿನ ಉದ್ದಾನೆ ಬೆಳೆದಿರ್ತೀನಿ. ವೇಟ್ ಅಂಡ್ ವಾಚ್. ಹಾಯ್ ಶ್ರುತಿ. ಹಾಯ್. ಇಸ್ಕಂದ ದೊಡ್ಡವ್ರ ಹತ್ರ ಹಾಗ ಮಾತಾಡೋದು? ಸಾರಿ ಕೇಳು. ಸಾರಿ ಗೋರಿ ಲಾರಿ 1 ಪ್ಲೇಟ್ ಪಾನಿಪುರಿ. ಹೋಗಕ್ಕ. ಏ ಸ್ಕಂದ, ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಅಂತ ಎಷ್ಟೆಲ್ಲ ಹೇಳಿದ್ದೀನಿ, ನನ್ನ ಮಾತಿ ಕೇಳಲ್ವಲ್ಲ ನೀನು? ಅಮ್ಮ, ಅದೇ ಮಾತನ್ನ ಅಕ್ಕಂಗೆ ಹೇಳು, ಇವಳ ಜೊತೆ ಸೇರ್ಬೇಡ ಅಂತ. ನಂಗೆ ಇವಳು ಅಂದ್ರೆ ಒಂದ್ ಸ್ವಲ್ಪನೂ ಇಷ್ಟ ಇಲ್ಲ. ಒಳಗಡೆ ಬಾ, ಮಾಡ್ತೀನಿ ನಿನ್ಗೆ. ಶ್ರುತಿ, ನೀನೇನ್ ಬೇಜಾರಾಗ್ಬೇಡಮ್ಮ, ಇವನು ಸ್ವಲ್ಪ ತರ್ಲೆ. ಪರವಾಗಿಲ್ಲ ಬಿಡಿ ಆಂಟಿ, ನನ್ನ ತಮ್ಮನ್ ಥರ ಅಲ್ವಾ, ನಾನೇನು ಅನ್ಕೊಳಲ್ಲ. ನೀನೆಷ್ಟು ಒಳ್ಳೆ ಮನ್ಸಮ್ಮ. ಪ್ರಣಿ, ಇನ್ ಮುಂದೆ ದಿನ ಸ್ಪೆಷಲ್ ಕ್ಲಾಸ್ ಇರುತ್ತೇನೆ? ಹಾ ಅಮ್ಮ, ದಿನ ಸ್ಪೆಷಲ್ ಕ್ಲಾಸ್ ಇರುತ್ತೆ, ಅದಕ್ಕೆ ಬೇಗ ಹೋಗಬೇಕು. ಮತ್ತೆ ಸಂಜೆನೂ ಇರುತ್ತೆ, ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಸರಿ, ತಗೋ ಊಟದ ಬಾಕ್ಸ್. ಬೇಡ ಅಮ್ಮ, ನಾನು ಕ್ಯಾಂಟೀನಲ್ಲೇ ತಿಂತೀನಿ. ಸರಿ ನಮ್, ಆಯ್ತು. ಆಮೇಲೆ ಯಾವಾಗ್ಲೂ ಓದ್ತಾನೆ ಇರ್ಬೇಡ, ಕಣ್ಣು ಬರುತ್ತೆ. ಸ್ವಲ್ಪ ಹೊತ್ತು ಬುಕ್ ಮುಚ್ಚಿಟ್ಟು ಸುಮ್ಮನೆ ಕೂತ್ಕೋ. ಶ್ರುತಿ, ನೀನು ಅಷ್ಟೇನಮ್ಮ, ಯಾವಾಗ್ಲೂ ಓದ್ತಾ ಇರ್ಬೇಡಿ ಇಬ್ರು, ರೆಸ್ಟ್ ಮಾಡಿ. ಪ್ರಣಿ, ಸಂಜೆ ಲೇಟ್ ಆಗತ್ತೆ ಅಂತ ಹೇಳ್ತಿದ್ಯಲ್ಲ, ನಿಮ್ಮಪ್ಪನ್ ಕಳಿಸ್ಲಾ ಕಾಲೇಜ್ ಹತ್ರ? ಅಯ್ಯೋ ಬೇಡ ಅಮ್ಮ, ನಾನೇ ಬರ್ತೀನಿ. ಕತ್ಲಾಗಿರುತ್ತಲ್ವೇನೆ? ಡೋಂಟ್ ವರಿ ಆಂಟಿ, ನಾನೇ ಕರ್ಕೊಂಬಂದ್ಬಿಡ್ತೀನಿ. ಸರಿ ಆಯ್ತು, ಹುಷಾರು. ಬಾಯ್ ಅಮ್ಮ. ಬಾಯ್ ಸ್ಕಂದ. ಹುಷಾರು ಇಬ್ರು. ನಡಿ ಹುಡ್ಗೆ. ಅಮ್ಮ, ನಂಗೊಂದು ಡೌಟು. ಎಲ್ಲ ನಿಮ್ಮಪ್ಪನ್ ತರನೇ. ಏನಪ್ಪ ಡೌಟು? ನಂಗೆ ಯಾಕೋ ಇವರಿಬ್ರಿಗೂ ಸ್ಪೆಷಲ್ ಕ್ಲಾಸ್ ಇರೋದೇ ಡೌಟು ಅನ್ನಿಸ್ತಿದೆ. ನಂಗೆ ಯಾಕೋ ನಿನ್ ತಲೆಯಲ್ಲಿ ಬುದ್ಧಿ ಇರೋದೇ ಡೌಟು ಅನ್ಸ್ತಾ ಇದೆ. ಅಮ್ಮ, ಓದೋ ಮಕ್ಳ ಮೇಲೆ ಡೌಟ್ ಪಡ್ತೀಯನೋ? ನಡಿ ನಡಿ ಒಳಗಡೆ. ಬಾರೆ. ಏನೇ ಶ್ರುತಿ, ಈ ಜಾಗ ಹೀಗಿದೆ? ಇದು ನಮ್ಮ ಫೇವ್ರೆಟ್ ಅಡ್ಡ ಕಣೆ. ಮತ್ತೆ ಉದ್ದುದ್ದಕ್ಕಿದೆ. ಹೇ ಡ್ಯೂಡ್, ಫೇವ್ರೆಟ್ ಅಡ್ಡ ಅಂದರೆ ಫೇವ್ರೆಟ್ ಸ್ಪಾಟ್. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕಾಲೇಜ್ ಬಂಕ್ ಹಾಕಿ ಇಲ್ಲೇ ಮಜಾ ಮಾಡ್ತೀವಿ. ಬಾ, ನನ್ನ ಫ್ರೆಂಡ್ಸ್ನ ಪರಿಚಯ ಮಾಡಿಸ್ತೀನಿ. ಬಾರೆ. ಹಾಯ್ ಗರ್ಲ್ಸ್. ಹೆಲೋ ಬ್ರೋ. ಹಾಯ್. ನಮ್ಮ ಗ್ರೂಪ್ಗೆ ಹೊಸ ಕ್ಯಾಂಡಿಡೇಟ್ ಪ್ರಣಿ ಅಂತ. ಬಾ ಬಚ್ಚ, ಕುತ್ಕೋ. ಕುತ್ಕೋ ಪ್ರಣಿ. ಶ್ರುತಿ, ಅದು ಕಮಾನ್ ಡ್ಯೂಡ್, ಕುತ್ಕೋ. ಏನ್ ಗೊತ್ತಾ, ಇವಳು ಇನ್ನೂ ಸ್ವಲ್ಪ ಚೈಲ್ಡು, ಬಟ್ ಮುಂದೆ ಡೆವಲಪ್ ಆಗ್ತಾಳೆ. ನಮ್ಮ ಗ್ರೂಪಿಗೆ ಬಂದಮೇಲೆ ಡೆವಲಪ್ ಆಗಲೇಬೇಕು ಬಿಡಿ ಡ್ಯೂಡ್. ಕರೆಕ್ಟ್. ತಗೋ. ಏ ಪ್ರಣಿ, ಏನೇ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಕಣೆ, ಅದು ಇವ್ರ ಹತ್ರ ಎಲ್ಲ ಎಷ್ಟೊಳ್ಳೊಳ್ಳೆ ಫೋನ್ ಇದೆ, ಏರ್ಪೋರ್ಟ್ಸ್ ಹಾಕೋತಾರೆ, ನೇಲ್ ಪಾಲಿಶ್ ಹಾಕೋತಾರೆ, ಗಾಡಿಗಳೆಲ್ಲ ಇದೆ. ಇದೆಲ್ಲ ಹೇಗೆ? ಪ್ರಣಿ, ಹುಡುಗರಿಗೆ ಪವರ್ ಮಜಲಲ್ಲಿರುತ್ತೆ, ಆದರೆ ನಮಗೆ ಕಣ್ಣಲ್ಲೇ ಎಲ್ಲ ಇರುತ್ತೆ. ಪಾಪ ಹುಡುಗರು ಎಷ್ಟೇ ಕಷ್ಟಪಟ್ಟರು ಅವ್ರು ಇಷ್ಟಪಟ್ಟಿದ್ದನ್ನ ತಗೊಳಕ್ಕಾಗಲ್ಲ. ಆದರೆ ನಾವು ಅಳೋ ಥರ ಒಂದು ಚಿಕ್ಕ ಡ್ರಾಮಾ ಮಾಡಿದ್ರೆ ಸಾಕು, ನಾವು ಇಷ್ಟಪಟ್ಟಿದ್ದೆಲ್ಲ ಸಿಗುತ್ತೆ. ಹೌದು ಪ್ರಣಿ, ನಾನು ಮೊನ್ನೆ ಮನೇಲಿ ಗಾಡಿ ಬೇಕು ಅಂದೆ, ಇಲ್ಲ ಅಂದ್ರು. ಅದಕ್ಕೆ 2 ದಿನ ಊಟ ಬಿಟ್ಟೆ. ನೆಕ್ಸ್ಟ್ ಡೇ ಗಾಡಿ ಬಂದು ಮನೆ ಮುಂದೆ ನಿಂತಿತ್ತು. ಈ ಮೊಬೈಲ್ ಕೇಸು ಅಷ್ಟೇ ಪ್ರಣಿ. ನಾನು ಮೊನ್ನೆ ನನ್ನ ಡ್ಯಾಡ್ ಹತ್ರ ಮೊಬೈಲಿಗೆ ರಿಕ್ವೆಸ್ಟ್ ಮಾಡಿದೆ, ಕೊಡ್ಸಲ್ಲ ಅಂದ್ರು. ನೈಟ್ ಡಿನ್ನರ್ ಬಿಟ್ಟೆ, ಬೆಳಗ್ಗೆ ಟಿಫನ್ ಜೊತೆ ಮೊಬೈಲ್ನು ಕೂಡ ಗಿಫ್ಟ್ ಆಗಿ ಕೊಟ್ರು. ಪ್ರಣಿ, ಒಂದ್ ಹೇಳ್ತೀನಿ ಕೇಳು, ಅಪ್ಪ ಅಮ್ಮಂಗೆ ಮಕ್ಕಳೇ ವೀಕ್ನೆಸ್ಸು. ಬೈದ್ರೆ ಎಲ್ಲಿ ಮನೆ ಬಿಟ್ಟು ಹೋಗ್ತಾರೋ, ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತಾರೋ ಅಂತ ಭಯ ಇರುತ್ತೆ. ಆದ್ರೆ ನಾವು ಆ ಭಯನೇ ಬಂಡವಾಳ ಮಾಡ್ಕೋಬೇಕು. ನೀವು ಇದನ್ನೆಲ್ಲ ಹೇಗೆ ಕಲ್ತ್ರಿ? ಹೇ ದಡ್ಡಿ, ಇದನ್ನೆಲ್ಲ ಕಲಿಯಕ್ಕೆ ಇನ್ಸ್ಟಿಟ್ಯೂಟ್ ಇರುತ್ತಾ? ನಮ್ಮ ಟ್ರೆಂಡಿಂಗ್ ತಕ್ಕನಂಗೆ ನಾವು ಚೇಂಜ್ ಆಗಬೇಕು. ಈ ಬೋರಿಂಗ್ ಲೈಫ್ ಎಷ್ಟು ದಿವಸ ಅಂತ ಪ್ರಣಿ, ಲೆಟ್ಸ್ ಎಂಜಾಯ್. ನೀನೊಂದು ಕೆಲಸ ಮಾಡು, ನಮ್ಮ ಜೊತೆ ಇರು, ಅವಾಗ ಖುಷಿಯಾಗಿರ್ತೀಯ. ಮೊದಲು ನೀನು ಒಂದು ಫೋನ್ ತೆಗಿಸ್ಕೊ, ಅವಾಗ ನಾವು ರೆಗ್ಯುಲರಾಗಿ ಕಾಂಟ್ಯಾಕ್ಟಲ್ಲಿ ಇರ್ಬೋದು. ನೀವು ಹೇಳೋದು ಕರೆಕ್ಟೇ,
ಆದರೆ ನನ್ನ ಮನೇಲಿ ಕೇಳಿದ್ರೆ ಇಷ್ಟು ದಿನ ಹೇಳ್ದಿರೋದು ಇವಾಗ ಯಾಕೆ, ಆಮೇಲೆ ನೋಡೋಣ, ದುಡ್ಡಿಲ್ಲ ಅಂತೆಲ್ಲ ಹೇಳ್ಬಿಡ್ತಾರೆ. ನಾನೇನು ಮಾಡಲಿ? ಓದೋ ವಿಷಯ ಕನೆಕ್ಟ್ ಮಾಡು. ಮೊಬೈಲಲ್ಲಿ ರಿಸರ್ಚ್ ಮಾಡಬೇಕು, ಎಕ್ಸಾಮಿಗೆ ಓದ್ಕೋಬೇಕು, ಇಲ್ಲಾಂದ್ರೆ ಫೇಲ್ ಆಗೋಗ್ತೀನಿ ಅನ್ನೋ ಟಕ್ ಅಂತ ಕೊಡಿಸ್ತಾರೆ. ಹೌದಲ್ಲ, ನನಗೆ ಅಂತ ಒಂದು ಫೋನ್ ಇದ್ರೆ ಎಷ್ಟು ಚೆನ್ನಾಗಿರತ್ತಲ್ಲ. ಹ್ಞೂ ಪ್ರಣಿ, ಮೊಬೈಲ್ ಇದ್ರೆ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಡುತ್ತೆ. ಅದ್ರ ಜೊತೆಗೆ ಅನ್ಲಿಮಿಟೆಡ್ ಡೇಟಾ ಕೂಡ ಇರಬೇಕು. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಬೇಡ. ಕಾಲೇಜಲ್ಲಿ ಬೇಕಾದಷ್ಟು ಜನ ಹುಡುಗರಿದ್ದಾರೆ. ಕಣ್ಣಲ್ಲಿ ಒಂದು ಚೂರು ಸೈಟ್ ಹಾಕಿದ್ರೆ ಸಾಕು, ಅನ್ಲಿಮಿಟೆಡ್ ಡೇಟಾ ರೀಚಾರ್ಜ್ ಮಾಡಿಸ್ತಾರೆ. ನಿನಗೆ ಬೇಕಾದ್ರೆ ಹೇಳು, 3-4 ಜನ ಖಾಲಿ ಬಿದ್ದಿದ್ದಾರೆ, ಅವ್ರನ್ನ ನಿನಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಎಷ್ಟು ಬೇಕಾದ್ರೂ ರೀಚಾರ್ಜ್ ಮಾಡಿಸ್ತಾರೆ. ಹೌದಾ? ಆದ್ರೆ ನಾನು ಅವ್ರಿಗೆ ದುಡ್ಡು ವಾಪಸ್ ಹೇಗೆ ಕೊಡಲಿ? ಕೋತಿ, ಅವ್ರಿಗೆಲ್ಲ ದುಡ್ಡು ರಿಟರ್ನ್ ಮಾಡೋದು ಬೇಡ. ಕಣ್ಮುಂದೆ ಕಾಣಿಸ್ದಾಗ ಒಂದು ಚಿಕ್ಕ ಸ್ಮೈಲ್ ಬಿ ಸಾಕು, ಆಯ್ಕೋತಾರೆ. ವಾಟ್ ಗರ್ಲ್ಸ್? ಹಾಂ, ನೀವು ಹೇಳೋದೆಲ್ಲ ಕರೆಕ್ಟೇ. ನಾನು ಇವತ್ತೇ ಹೋಗಿ ಅಪ್ಪನ ಹತ್ರ ಮೊಬೈಲ್ ಕೇಳ್ತೀನಿ. ಗುಡ್ ಪ್ರಣಿ. ಏ ಸ್ಕಂದ, ತರಕಾರಿ ಹಾಕಿರೋದು ತಿನ್ನಕ್ಕೆ, ಸೈಡ್ ಗಿಡಕ್ಕಲ್ಲ. ಸುಮ್ಮನೆ ತಿನ್ನೋ, ಇಲ್ಲ ಬಾರಿಸ್ಬಿಡ್ತೀನಿ. ಏ ಗಿರಿ, ಅದಕ್ಕೆ ಯಾಕೆ ಗದರ್ತೀಯ? ಮೆತ್ಗೆ ಹೇಳು. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣ, ಜಾಲರಾಲ್ದ ಸೋಸ್ತಾನೆ ಇರ್ತಾನೆ. ತಾತ, ಇದ್ರಲ್ಲಿ ಟೇಸ್ಟೇ ಇರಲ್ಲ, ತಿನ್ನಕ್ಕೆ ಒಂಥರ. ಟೇಸ್ಟಾ? ಏ ನೋಡು, ನಿಮ್ಮಕ್ಕ ನೋಡು, ಎಷ್ಟು ಚೆನ್ನಾಗಿ ತಲೆ ಬಗ್ಸ್ಕೊಂಡು ದೇವತೆ ಥರ ತಿಂತಾ ಇದ್ದಾಳೆ. ನೋಡ್ ಕಲ್ತ್ಕೊ. ಕರೆಕ್ಟಾಗಿ ಹೇಳಿದೆ ಗಿರಿ. ನನ್ನ ಮಗಳು ಮೌನ ದೇವತೆ, ಬಾಯಿ ಬಿಟ್ಟರು ಸೌಂಡೇ ಬರಲ್ಲ. ಲೈ, ನೀನಾದರೂ ಅಪ್ಪ ರಿಮೋಟ್ ಕಾರ್ ಕೊಡಿಸು, ಅಪ್ಪ ಬ್ಯಾಟ್ ಕೊಡಿಸು, ಅಪ್ಪ ಬಾಲ್ ಕೊಡಿಸು ಅಂತ ಕೇಳ್ತಾನೆ ಇರ್ತೀಯ. ಅಫ್ಕೋರ್ಸ್ ನಾನು ಅದೆಲ್ಲ ಕೊಡಿಸಿಲ್ಲ, ಅದು ಬೇರೆ ವಿಷಯ. ಆದರೂ ಇವತ್ತರೆಗೂ ಬಾಯಿ ಮಾತುಗಾದರೂ ಒಂದು ಚಾಕ್ಲೇಟ್ ಕೇಳಿದಾಳೇನೋ. ಪಾಪ, ಕಲ್ತ್ಕೊಳ. ಊಟ ಮಾಡೋ, ತರಕಾರಿ ಬಿಡ್ದಿರಾ? ಪ್ರಣಿ, ಏನಾರು ಹೇಳಬೇಕಿತ್ತೇನಮ್ಮ? ಕೇಳುವ. ಅಪ್ಪ, ಅದು ನನಗೊಂದು ಮೊಬೈಲ್ ಬೇಕಪ್ಪ. ಯಾಕೋ ನೀರು ಕೊಡಮ್ಮ. ಗಿರಿ, ನೋಡಿದ್ಯಾ, ನನ್ನ ಮಗಳು ನೋಬೆಲ್ ಬೇಕು ಅಂತ ಕೇಳಿದ್ಲು, ನನಗೆ ಮೊಬೈಲ್ ಬೇಕು ಅಂತ ಕೇಳಿಸ್ಬಿಡ್ತು. ನನ್ನ ಕಿವಿನೇ ಸರಿಯಿಲ್ಲ. ನೋಡಮ್ಮ ಪ್ರಣಿ, ನೀನು ಚೆನ್ನಾಗಿ ಓದು, ಇರೋ ಬರೋ ಡಿಗ್ರಿಗಳನ್ನೆಲ್ಲ ಮಾಡು, PhD IHD ಎಲ್ಲನೂ ಮಾಡು, ಸಿಕ್ಕಾಪಟ್ಟೆ ಸಾಧನೆ ಮಾಡು. ಆಗ ನೋಬೆಲ್ಲು ಮನೆಗೆ ಹುಡ್ಕೊಂಡು ಬರುತ್ತೆ. ರೀ, ಅವಳು ಕೇಳಿದ್ದು ನೋಬೆಲ್ ಅಲ್ಲ, ಮೊಬೈಲೇ.